ಹಾವೇರಿ ಜಿಲ್ಲೆಯಲ್ಲಿ ಮತ್ತೆ ಚಿನ್ನದ ಗಣಿಗಾರಿಕೆ ಸದ್ದು ಮಾಡ್ತಾ ಇದೆ. ಗಣಜೂರು ಚಿನ್ನದ ಗಣಿಗಾರಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಗಣಜೂರು ಸೇರಿ ಹಲವೆಡೆ ಚಿನ್ನದ ನಿಕ್ಷೇಪ ಪತ್ತೆಯಾಗಿತ್ತು. ಈ ಒಂದು ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 2015ರಿಂದ ಶೋಧವನ್ನ ನಡೆಸಿದ್ದು ಗೋಲ್ಡ್ ಮೈನ್ ಕಂಪನಿ, ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪನಿಯಿಂದ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೆದಿದೆ. 2015ರಿಂದ ಇಲ್ಲಿವರೆಗೂ ಬಹುತೇಕ 10-11 ವರ್ಷಗಳ ಕಾಲ ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪನಿಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಈಗ 72 ಎಕರೆ ವ್ಯಾಪ್ತಿಯಲ್ಲಿ ಕೊಳವೆ ಬಾವಿ ಕೊರೆದು ಸಮೀಕ್ಷೆಯನ್ನ ಮಾಡಲಾಗಿದೆ. ಗಣಜೂರಿಂದ ನಾಗೇಂದ್ರನಮಟ್ಟಿವರೆಗೆ ಚಿನ್ನ ಪತ್ತೆ ನಿಕ್ಷೇಪ ಇದೆ ಅಂತ ತಿಳಿಸಲಾಗಿದೆ. ಕಾನೂನು ತೊಡಕಿನಿಂದ ಯೋಜನೆ ಸ್ಥಗಿತಗೊಂಡಿತ್ತು. ಅಂದ್ರೆ ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭ ಆಗಿರಲಿಲ್ಲ. ಯೋಜನೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಸದ್ಯ ಗಡ್ಚಿರೋಲಿ ಗಣಿಗೆ ಅನುಮತಿ ನೀಡಿದೆ ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಈ ಸೂಚನೆ ಬೆನ್ನಲ್ಲೇ, ಅನುಮತಿ ಬೆನ್ನಲ್ಲೇ ಈಗ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆನೇ ಭೂ ಮಾಲೀಕರಿಗೆ ಹಣವನ್ನ ನೀಡಿದ್ದು ಕಂಪನಿ. ಈಗ ಮತ್ತೆ ನಾವು ಭೂಮಿ ಕೊಡಲ್ಲ ಅಂತ ಒಂದು ಕಡೆ ರೈತರು ಹೇಳ್ತಾ ಇದ್ದಾರೆ, ಕೆಲವು ಕಡೆ ಭೂಮಿ ಕೊಡ್ತೀವಿ ಅಂತ ಪರ ವಿರೋಧ ಎರಡೂ ಚರ್ಚೆಗಳಾಗ್ತಾ ಇದೆ. ಗಣಜೂರು ಚಿನ್ನದ ಗಣಿಗೆ ಮತ್ತೆ ಮರುಜೀವ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಹಿಂದೆನೇ ಭೂ ಮಾಲೀಕರಿಗೆ ಹಣವನ್ನ ಕಂಪನಿ ಕೊಟ್ಟಿತ್ತು. ಈಗ ಮತ್ತೆ ಒಂದಿಷ್ಟು ಜನ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ 2015ರಿಂದ ಇಲ್ಲಿವರೆಗೆ ಎಲ್ಲ ಶೋಧ ಕಾರ್ಯಾಚರಣೆ ನಡೆದಿತ್ತು, ಸ್ಥಗಿತ ಆಗಿತ್ತು ಯೋಜನೆ. ಈಗ ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಮತ್ತೆ ಮರುಜೀವ ಪಡೆದುಕೊಳ್ತಾ ಇದೆ. ಎಲ್ಲ ರೈತರು ಕೂಡಿಸಿ ನಾವು ಚರ್ಚೆ ಮಾಡ್ತೇವೆ. ಮತ್ತೀಗ ಸರ್ಕಾರದಿಂದನೂ ಆದೇಶ ಬಂದೈತಿ ಇವ್ರಿಗೆ. ಏನು ಅಲ್ಲೇ ಸುಪ್ರೀಂ ಕೋರ್ಟ್ನು ಬಂಗಾರದ ಬಗ್ಗೆ ವಿಚಾರ ಮಾಡಿ ಆದೇಶ ಕೊಟ್ಟೈತೆ ಅವ್ರಿಗೆ. ಈಗ ಅವ್ರು ಹಾಗೆ ಡೆಕ್ಕನ್ ಕಂಪ್ನಿಯವರು ಬರ್ತಾರೆ, ಬಂದು ನಮ್ಮ ರೈತರು ಕೂಟಾಗೂ ಚರ್ಚೆ ಮಾಡ್ತೇವೆ. ಈಗ ಹಗರ ಬಗರ ಈಗ 72 ಎಕರೆ 700 ಎಕರೆ ತೊಗೊತಾರೆ, ಅಷ್ಟ ರೈತರಿಗೆ ಕೂಟಾಗ ಚರ್ಚೆ ಮಾಡೋಕ್ಕೆ ಕೊಡೋಂಗಿಲ್ಲ. ಎಲ್ಲ ರೈತರು ಸಮಗ್ರ ಗಣಜೂರು ಗ್ರಾಮದಾಗ ಎಷ್ಟು ರೈತರು ಇದ್ದಾರೆ ಎಲ್ಲರ ಕೂಟಾಗ ಚರ್ಚೆ ಮಾಡಬೇಕು, ತೀರ್ಮಾನಕ್ಕೆ ಬರಬೇಕು. ನಮ್ಮ ತೀರ್ಮಾನ ಏನು ರೀ, ಇವರು ಒಂದು 2015ರಾಗ ಬಂದಿದ್ರು ರೀ. ಬಂದು ಇಲ್ಲಿ ನಮ್ಮ ಭೂಮಿ ಒಳಗೆಲ್ಲ ಅಡ್ಡಾಡಿ ನೋಡಿ ಟ್ರಂಚ್ ಹೊಡೆದು ಅದನ್ನು ಶಾಂಪಲ್ಗೆ ಒಯ್ದ್ರು. ಆಮೇಲೆ ಡ್ರಿಲ್ ಹಾಕಿ ಅದನ್ನು ಶಾಂಪಲ್ಗೆ ಹೋದಾರೆ. ಶಾಂಪಲ್ಗೆ ಒಯ್ದು ನಾವು ತಗೊಂತೀವಿ, ನಿಮ್ಮ ಭೂಮಿನ ಇದ್ರೊಳಗೆ ಗೋಲ್ಡ್ ಐತಿ ಅಂತ ನಿಕ್ಕಿ ಮಾಡ್ಕೊಂಡ್ರು ಅವರು. ಗೋಲ್ಡ್ ಐತಿ, ನಾವು ಭೂಮಿ ತಗೊಂತೀವಿ ತಗೊಂಡ್ರೆ ನಾವು ಕೊಡೋಂಗಿಲ್ಲ ಅಂದ್ವಿ. ರೈತರು ಕೊಡೋಂಗಿಲ್ಲ ಅಂದ್ರೆ ಆಮೇಲೆ ಮತ್ತೆ ಎಲ್ಲ ರೈತರು ಕೂಡ ಮಾತಾಡ್ಕೊಂಡು ನಮ್ಮ ರೇಟಿಗೆ ಬಂದ್ರೆ ಕೊಡೋಣ ಅಂತ ಮಾತಾಡ್ಕೊಂಡಿದ್ವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಹಾವೇರಿ ವ್ಯಾಪ್ತಿಯಲ್ಲಿ ಮತ್ತೊಂದು ಚಿನ್ನದ ಗಣಿ ಏನಾದರೂ ಆರಂಭ ಆದರೆ ಇದು 3ನೆಯ ಚಿನ್ನದ ಗಣಿ ಅಂತ ಅನಿಸ್ಕೊಳ್ಳುತ್ತೆ ರಾಜ್ಯದಲ್ಲಿ. ಆದರೆ ಈ ಹಿಂದೆ ಒಪ್ಕೊಂಡಿದ್ದಂಥ ರೈತರು ಈಗ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಸುಪ್ರೀಂ ಕೋರ್ಟ್ ಓಕೆ ಅಂದ್ರೂ ಕೂಡ ಯಾಕೆ ತೊಡಕುಗಳು ಉದ್ಭವ ಆಗ್ತಾ ಇದೆ? ರೈತರ ಬೇಡಿಕೆ ಏನು? 2015ರಲ್ಲಿ ಕೂಡ ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪನಿ ಕೂಡ ಹಾವೇರಿ ಜಿಲ್ಲೆಗೆ ಕಾಲಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ಕೂಡ ಹಾವೇರಿ ಜಿಲ್ಲೆಯ ಬಹುತೇಕ ಗಣಜೂರು ಆಗಿರ್ಬೋದು ಮತ್ತು ಅದರ ಸುತ್ತಮುತ್ತಲೇ ಇರತಕ್ಕಂತ ಗ್ರಾಮೀಣ ಭಾಗದಲ್ಲಿ ಕೂಡ ಚಿನ್ನದ ನಿಕ್ಷೇಪ ಇದೆ ಅನ್ನೋದನ್ನ ಕೂಡ ಅಧ್ಯಯನ ಮಾಡಿತ್ತು. ಪ್ರಮುಖವಾಗಿ ಸುಮಾರು ಬೃಹತ್ ಆಕಾರದಲ್ಲಿ ಬೋರ್ವೆಲ್ಗಳನ್ನ ಹಾಕಿ ಮತ್ತು ಬೇರೆ ಬೇರೆ ಆಯಾಮಗಳ ಮೂಲಕವಾಗಿ ಅಧ್ಯಯನವನ್ನ ಮಾಡಿರ್ತಕ್ಕಂಥ ತಜ್ಞರ ತಂಡ ಅಲ್ಲಿ ಕಲ್ಲುಗಳಾಗಿರ್ಬೋದು ಮತ್ತು ಒಂದಿಷ್ಟು ಮಣ್ಣಿನ ಅಂಶಗಳನ್ನ ಸ್ಯಾಂಪಲ್ಗಳನ್ನ ಪಡೆದುಕೊಂಡು ಅಂತ ಸಂದರ್ಭಗಳಲ್ಲಿ ಕೂಡ ಅದನ್ನ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಗಣಿ ಇದೆ ಅನ್ನುವುದನ್ನು ಕೂಡ ಮಾಡಿತ್ತು. ಹಾಗಾಗಿ ರೈತರಿಗೆ ಸುಮಾರು 40,000 ರೂಪಾಯಿಯಂತೆ ಲೀಸ್ ಅನ್ನ ಪಡೆದುಕೊಂಡು ಅವಾಗ ಅಂದ್ರೆ ಅಧ್ಯಯನ ನಡೆಸುತ್ತಿದ್ದು ಅಂತ ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕಾನೂನು ತೊಡಕುಗಳು ಕೂಡ ಉಂಟಾಗಿತ್ತು. ಯಾಕಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಆಗಿರ್ಬೋದು ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಆಗಿರ್ಬೋದು ಮತ್ತು ಅರಣ್ಯ ಇಲಾಖೆಯ ಅನುಮತಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ತೊಡಕುಗಳು ಕಾನೂನಾತ್ಮಕವಾಗಿ ಇರೋದ್ರಿಂದ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ನ ಮೊರೆಯನ್ನ ಕೂಡ ಮೈನ್ಸ್ ಕಂಪನಿ ಕೂಡ ಹೋಗಿತ್ತು. ಎರಡೂ ತೀರ್ಪುಗಳು ಕೂಡ ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನು ಈಗ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪನ್ನ ಆಧಾರವಾಗಿ ಸದ್ಯ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮಹಾರಾಷ್ಟ್ರದ ಪ್ರಕಾರವಾಗಿ ಕರ್ನಾಟಕದಲ್ಲೂ ಕೂಡ ಆ ಗಣಿ ಇಲಾಖೆಗೆ ಒಂದು ಅನುಮತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಮತ್ತೊಂದು ಗಣಿಯನ್ನ ಆರಂಭ ಮಾಡ್ಲಿಕ್ಕೆ ಕೂಡ ಸರ್ಕಾರ ಚಿಂತನೆಯನ್ನ ಮಾಡ್ತದೆ. ಹೀಗಾಗಿ ಸರ್ಕಾರ ಮಟ್ಟದಲ್ಲಿ ಕೂಡ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ಭೂಮಿ ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಪಟ್ಟಲ್ಲಿ ಕೂಡ ರೈತರು ಹಣದ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿ ಆಗಿರೋದ್ರಿಂದ ಸುಮಾರು ನೀವು 40 ಅಥವಾ 50 ಸಾವಿರ ರೂಪಾಯಿಯನ್ನ ಆ ಭೂಮಿಗೆ ಬೆಲೆ ಕಟ್ಟೋದು ಬೇಡ. ಹಾಗಾಗಿ ಒಂದು ನಿರ್ದಿಷ್ಟವಾದಂತಹ ಹಣವನ್ನ ಕೂಡ ನಮ್ಗೆ ಕೊಡಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಭೂಮಿಯನ್ನ ಕಳೆದುಕೊಂಡು ಭೂಮಿಯ ಮೂಲಕವಾಗಿ ಜೀವನ ನಡೆಸ್ತಿರ್ತಕ್ಕಂಥ ರೈತರಿಗೆ ಭೂಮಿಯನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಮುಂದಿನ ಜೀವನಕ್ಕಾಗಿ ಅವರು ಕೂಡ ಒಂದು ಬೇರೆ ಒಂದು ಉದ್ಯೋಗ ಆಗಿರ್ಬೋದು ಮತ್ತು ಬೇರೆ ಒಂದು ಭೂಮಿಯನ್ನ ತೆಗೆದುಕೊಳ್ಬೇಕಾಗಿರ್ತದೆ. ಹೀಗಾಗಿ ಅದೊಂದು ಸರಿಯಾದಂತ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಆಗ್ಬೇಕು ಅನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿದೆ. ಒಂದು ವೇಳೆ ಈ ಪ್ರಕ್ರಿಯೆ ಏನಾದ್ರೂ ಸ್ವಲ್ಪ ತೊಡಕುಗಳು ಉಂಟಾದಂತ ಸಂದರ್ಭದಲ್ಲಿ ರೈತರಿಗೂ ಆಕ್ರೋಶ ಕೂಡ ಸಾಕಷ್ಟು ಹೇಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ. ಅರುಣ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ತಮಿಳುನಾಡಿಗೆ ಕೆಆರ್ಎಸ್ ನೀರನ್ನ ಕೊಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ನಮಗೆ ಎಷ್ಟು ನೀರು ಬೇಕು ಅಷ್ಟು ಇಟ್ಕೊಳ್ಳೋಣ. ಇನ್ನು ತಮಿಳುನಾಡಿಗೆ ಈಗಾಗಲೇ ನಿಗದಿಯಾದಂತೆ ಕೆಆರ್ಎಸ್ ನೀರನ್ನ ಕೊಡ್ತೀವಿ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನಿಗದಿಯಾದಂತೆ ಕೆಆರ್ಎಸ್ ನೀರನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ. ಕೆಆರ್ಎಸ್ನಿಂದ ನೀರು ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. 9.19 TMC ಈ ತಿಂಗಳಲ್ಲಿ ಬಿಡ್ಬೇಕು. ನಾವು ಈಗ ಬಿಟ್ಟಿರ್ತಕ್ಕಂಥದ್ದು ಈಗ 2 TMC 18/6/26 ನಾವು 2 TMC ನೀರು ಬಿಟ್ಟಿದ್ದೀವಿ. ನಮ್ಮಲ್ಲಿ ಲಭ್ಯತೆ ಇರತಕ್ಕಂಥದ್ದು ಇನ್ನು 3 TMC ಕುಡಿಯೋ ನೀರಿಗೆ ಬಿಟ್ಟರೆ, ಮತ್ತು ಕಾಲುಗಳಲ್ಲಿ ಸ್ವಲ್ಪ ನೀರು ಹರಿಬೇಕಲ್ಲ, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದೇ 3 TMC. KRS ಅಲ್ಲಿ 11 TMC ಇದೆ. ಆಮೇಲೆ ಕಬಿನಿನಲ್ಲಿ 5 TMC ಇದೆ. ಇದರಲ್ಲಿ ಕುಡಿಯೋ ನೀರು ಬಿಟ್ಟು ಎಕ್ಸಸ್ ಇರೋದು ಬರೀ 3 TMC. ಕರೆಕ್ಟ್ ಅಲ್ವಾ? 3 TMC.